ರಘು ಅವರು ಹಲವಾರು ಚಿತ್ರಗಳಲ್ಲಿ ಸಹ ನಿರ್ದೇಶನ ಮಾಡಿದಂತಹ ದೊಡ್ಡ ಅನುಭವ ಇದೆ. ಅವರ ಮೊದಲನೇ ಶಾರ್ಟ್ ಮೂವಿ ಬೆಲ್ ಅನ್ನೋ ಮೂವಿನಲ್ಲಿ ನಾನು ಕೂಡ ಅಭಿನಯ ಮಾಡಿದ್ದೆ. ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಒಂದು ಶಾರ್ಟ್ ಮೂವಿನ ನೋಡಿ ಒಂದು ದೊಡ್ಡ ಸಿನಿಮಾದ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ಮಾಪಕರ ದೊಡ್ಡ ಮನಸ್ಸಿಗೆ ನನ್ನ ದೊಡ್ಡದೊಂದು ನಮಸ್ಕಾರ. ಚಿತ್ರದ ಬಗ್ಗೆ ಎಲ್ಲ ನಮ್ಮ ನಾಯಕ ನಟರು, ನಾಯಕಿಯವರು ಮತ್ತು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಾರೆ. ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ರಘುವ್ರು ಹೇಳಿದಾಗ ಅಮ್ಮ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಅಂದರು. ಪಾತ್ರ ಸಣ್ಣದಾದರೂ ದೊಡ್ಡದಾದರೂ ಅದಕ್ಕೆ ನ್ಯಾಯ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುವಂತಹ ಪಾತ್ರ. ಅದನ್ನು ಕೊಟ್ಟಿದ್ದಕ್ಕೆ ರಘು ಅವರಿಗೆ, ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇನ್ನು ನಮ್ಮ ಧನ್ವೀರ್ ಸರ್ ಬಗ್ಗೆ ಮಾತಾಡೋ ಅಷ್ಟೇ ಇಲ್ಲ. ನಿಜವಾಗ್ಲೂ ಅವರು ಸೆಟ್ಟಲ್ಲಿ ನಾನು ಫಸ್ಟ್ ದಿನ ನೋಡಿದಾಗ ಏನು ಹುಡುಗ ಮಾತಾಡಲ್ವಲ್ಲ ಅಂತಂದೆ. ನಾನು ಇಲ್ಲಿ ಮಾತಾಡಲ್ಲ, ಸ್ಕ್ರೀನ್ ಮೇಲೆ ಮಾತಾಡಿ ತೋರಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಸಕ್ಕದಾಗಿ ಮಾತಾಡಿರ್ತಾರೆ. ಟ್ರೇಲರ್ ನೋಡಿದಾಗ ನಿಮಗೆ ಗೊತ್ತಿರುತ್ತೆ. ಅಭಿನಯನೂ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ನಟರು ಅವರು. ಸಿನಿಮಾದ ಇನ್ನು ಮುಂದಿನ ವಿಷಯಗಳ ಬಗ್ಗೆ ಅವರೆಲ್ಲ ಮಾತಾಡ್ತಾರೆ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಯಗ್ರೀವನ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ತಡವಾಯಿತು, ತಮಗೂ ಸಹ ಬೇರೆ ಬೇರೆ ಕೆಲಸಗಳಿರುತ್ತೆ. ದಯಮಾಡಿ ನಾನು ಸಹ ಹಯಗ್ರೀವ ತಂಡದಿಂದ ತಡವಾಗಿದ್ದಕ್ಕೆ ಕ್ಷಮೆಯನ್ನು ಕೇಳ್ತೀನಿ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರ ಮಿತ್ರರಿಗೆ ನಮಸ್ಕಾರ. ತಡವಾಗಿದ್ದಕ್ಕೆ ತಂಡದ ಪರವಾಗಿ ನನ್ನದು ಒಂದು ಕ್ಷಮೆ. ಹಯಗ್ರೀವ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಮಂಜಣ್ಣ ಸರ್ಗೆ. ಯಾಕೆ ಅಂದರೆ ಇವರು ಡೈರೆಕ್ಟರ್ ಆಗಬೇಕು ಅಂತ ಕನಸೊತ್ಕೊಂಡು ದಿ ಬೆಲ್ ಅಂತ ಒಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದರು. ನಾನು ಸಿನಿಮಾದಲ್ಲಿ ಒಳ್ಳೆ ನಟನಾಗಬೇಕು ಅಂತ ಒಂದು ಗುರೀಲಿ ಹುಡುಕಾಟದಲ್ಲಿ ದಿ ಬೆಲ್ಲಲ್ಲಿ ನಾವು ಸರ್ ರಘು ಅವರು ಡೈರೆಕ್ಟ್ ಮಾಡಿದರು, ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೆ ಶಾರ್ಟ್ ಫಿಲಮ್ಗೆ, ಮೇಡಮ್ ಆ್ಯಕ್ಟ್ ಮಾಡಿದರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಪಯಣ. ಅವತ್ತೇ ನನಗೆ ಈ ಸಿನಿಮಾ ಟೈಟ್ಲ್ ಗೊತ್ತಿರಲಿಲ್ಲ, ಕತೆ ಹೇಳಿದರು ನನಗೆ ರಘು ಅವರು. ಈ ಥರ ಒಂದು ಸಿನಿಮಾ ಮಾಡ್ತೀನಿ ಸರ್, ನೀವು ಫ್ರೀ ಇದ್ದರೆ, ಅಂದರೆ ನೀವು ಬ್ಯುಸಿ ಆಗಲಿಲ್ಲ ಅಂದರೆ ಒಂದು ಪಾತ್ರ ಇದೆ, ಬ್ಯುಸಿ ಆದರೆ ಇನ್ನೊಂದು ಪಾತ್ರ ಇದೆ ಅಂತ, ಅಂದರೆ ಬೇರೆ ಸಿನಿಮಾಗಳು ಜಾಸ್ತಿ ಇದ್ದರೆ ಅಂತ. ಆ ಬ್ಯುಸಿ ಆದಮೇಲೆ ಸಿಕ್ಕಿದ ಪಾತ್ರನೇ ಈಗ ನಾನು ಮಾಡಿರೋದು. ಇದರಲ್ಲಿ ನನ್ನ ಹೆಸರೇ ಇಟ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ಗೆ. ಸೊ ನಾನು ಹೆಚ್ಚು ಹೇಳೋದಕ್ಕಿಂತ ತೆರೆ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ಧನ್ವೀರ್ ಸರ್ ಇರ್ಬೋದು, ಸಂಜನಾ ಮೇಡಮ್ ಇರ್ಬೋದು. ಮತ್ತು ಇದಕ್ಕೆ ಮೇನ್ ನನಗೆ ಖುಷಿಯಾಗಿದೆ ಏನಂದರೆ ಇವ್ರದ್ದೊಂದು ಕುಗ್ರಾಮ, ಇವ್ರ ಊರಿಗೆ ಹೋಗಿದ್ದೀನಿ ನಾನು. ಅಲ್ಲಿ ಕನಸು ಹೊತ್ಕೊಂಡು ಇಂಜಿನಿಯರಿಂಗ್ ಮುಗಿಸಿ, ನಾನು ಹಾಸನದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದವ್ರಿಗೆ ಮಂಜಣ್ಣ ಸರ್ ಅಂತ ಒಬ್ಬರು, ನಾನೇಂತೀನಿ ನಾನು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗಬೇಕು ಸರ್. ಯಾಕೆಂದರೆ ಅಷ್ಟು ಸ್ಪೋರ್ಟಿವ್ ಇದೆ, ನಾನು ನೋಡಿದ್ದೀನಿ ಸರ್. ಅಂದರೆ ಅಷ್ಟು ಒಳ್ಳೆತನ ಇರೋ ಒಬ್ಬರು ರಾಜಕಾರಣಿ ಅಥವಾ ಕ್ರೀಡಾಪಟು ಏನಾದರೂ ಹೇಳ್ಬೋದು. ಯಾಕೆಂದರೆ ನಾನು ರಾಸ್ ಕಪ್ಪಲ್ಲಿ ಸರ್ ಜೊತೆ ಇದ್ದೆ. ಸೊ ಅಂಥವರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂಡಕ್ಕೆ. ಧನ್ವೀರ್ ಸರ್ ಅಂತವರು ಲೀಡಾಗಿ ಸಿಕ್ಕಿದ್ದಾರೆ, ಅದೃಷ್ಟ. ಮಹೇಶ್ ಗೌಡ್ ಸರ್ ಎಲ್ಲ ಇನ್ಚಾರ್ಜ್ ನೋಡ್ಕೊಂಡಿದ್ದಾರೆ. ಲಿಟ್ರಲಿ ಹೂವಿನಿಂದ ನಾರಸ್ವರ್ಗ ಅಂದಂಗೆ ನಮ್ಮ ರಘು ಅವರು ಲಕ್ಕಿ. ಅದರಿಂದ ನಮಗೂ ಒಂಚೂರು ಹೆಸರು ಸಿಕ್ಕಿದೆ, ಈ ಸಿನಿಮಾದಿಂದ ಸಿಗ್ತಾ ಇದೆ. ಸೊ ಟ್ರೈಲರ್ ನೋಡಿದ್ದೀರಾ, ಸಿನಿಮಾ ಗೆಲ್ಲಬೇಕು, ನಾನು ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.